ಚಿಮ್ಮುಲಿಗಿಲಿಂದ ತಿಮ್ಮಾಪುರ ಮಠ ಮೆರವಣಿಗೆ ಮಾಡಿಸ್ಬಿಟ್ಟಲ್ಲಿ ಹುಡುಗ. ಮೊದಲ ನನ್ನ ಪ್ಲಾನ್ ಮುಗಿಲಿ, ಆಮ್ಯಾಲ ಎತ್ತಿಡಿ ಅಂತ ನಿನ್ನ ಕತ್ತಿನ. ಏನ್ರಿ ಅದು ಅಂತ ಪ್ಲಾನ್? ಈ ಸದ್ಯ ನೋಡ್ರಿ, ಈ ಸದ್ಯ ನಿಮ್ಮ ಮಿಲ್ ಮ್ಯಾನೇಜರ್ಗೆ ಆರ್ಡ್ರ್ ಆ ಕಾಸಿ ನಮಗ ಕೊಟ್ಟು ಬಿಡ್ರಿ. ಅವನ ಪ್ರಮಾಣ ವಚನ ಸ್ವೀಕರಿಸುವಾಗ ಅವನ ತಂದೆ ನನ್ನ ಮಗ ಬಸ್ಯ ಒಲೆ ಮಾಡಿ ಆ ಗೂಡನಿಗೆ ಬೆಂಕಿ ಹಚ್ಚಿ ಅದರ ಬಾಯ್ಕೊಂಡ್ರಿ. ಏನಂತೀರಿ ನೀವು ಇದಕ್ಕೆ? ಗುಡ್ಡಾಣಿ ಹೇಳುವಟ್ಟಿ ಗುಡ್ಡಯ್ಯ, ಇನ್ನು ನಿನ್ನ ಪ್ಲಾನ್ ಸಕ್ಸಸ್ ಆದರೆ ಈ ನಾಡಿಗೆ ನಾನೇ ದೊರೆ. ಈಗ ನೀನು ಹೋಗಿ ನಿನ್ನ ಕೆಲಸ ಮಾಡು. ಈ ಎಡವಟ್ಟಿ ಹೋಗಿ ಆ ಕಾಶಿರಮಣ್ಣನು ಕರೆ ತರುತ್ತಾನೆ. ಆಯ್ತ್ರಿ ಅಪ್ಪ, ಈ ಕ್ಷಣದಲ್ಲಿ ಅವರ ಪ್ರಾಣದ ಹೋಗಳೆಯನ್ನು ಆಡಿ ಬಿಡುತ್ತೇನೆ. ಬರ್ತೀನಿ ದಣಿಕರೇ. ದನರ ನಮ್ಮ ಕಾರ್ಯ ಸಾಧಿಸಬೇಕಾದ್ರ ನಿಮ್ಮ ಅಧಿಕಾರದ ಹಕ್ಕು ಅರ್ಧ ಕಾಶಿರನ್ನು ಕೊಡ್ಬೇಕ್ರಿ ಅಪ್ಪ. ಮೊದಲ ಅಂದಿಂದ ತಿಳಿ ನೋಡ್ರಿಯಪ್ಪ, ಆಮೇಲೆ ಪ್ಲಾನ್ ಅವಾಗ ಶುರು ಆಕೈತ್ರಿ ಬಲ
ಛಲ ಕಂಜೂಷ ಬೆರಿಕಿ ಎಡವಟ್ಟಿ ನನ್ನ ಮಗಳಿಂದ ಕರ್ಮ ಅಧಿಕಾರ ಅಧಿಕಾರವೆಂಬ ಓಂಕಾರ ಘಟ್ಟಕ್ಕೆ ತನ್ನ ಘಟ್ಟವನ್ನೇ ಕಳೆದುಕೊಳ್ಳುತ್ತಿರುವ ರಾಜ್ಯವರ್ಮ ಇಂದು ನಿನ್ನ ಪ್ರಾಣ ಪಕ್ಷಿ ಹಾರಿ ಗಗನಕ್ಕೆ ಚುಂಬಿಸುವುದು ಪ್ರಕಾಶ ದಿಗಂತದಲ್ಲಿ. ನಿನ್ನ ಮಗನೇ ನನ್ನ ಮಿಲ್ ಮ್ಯಾನೇಜರ್ ಆಗುವುದು ಹೇಗೆ ಗೊತ್ತಾ? ಅದು ನಿನ್ನ ಸ್ವರ್ಣಾರ್ಥವಾಗಿ. ನಮ್ ಕಾಶಿರಾಮ್ ಅವ್ರು ಬಂದ್ರಿ ಅಪ್ಪ. ವೆಲ್ಕಮ್ ಮಿಸ್ಟರ್ ಕಾಶಿರಾಮ್, ವೆಲ್ಕಮ್. ಪ್ಲೀಸ್ ಡೌನ್. ಇರ್ಲಿ ಇರ್ಲಿ, ಇದೆಲ್ಲ ನಮ್ಮ ಮನೆ. ಸಂತೋಷ. ಹೋ ಮಿಸ್ಟರ್ ಕಾಶಿರಾಮ್, ನಿಮ್ಮ ತಂದೆಯವರು ನಮಗೆ ತುಂಬಾ ಬೇಕಾದವರು. ಅವರು ನಿಮ್ಮನ್ನು ನಮ್ಮ ಮಿಲ್ ಮ್ಯಾನೇಜರ್ ಆಗಿ ಮಾಡಿಕೊಳ್ಳಿ ಅಂತ ಬಹಳ ಹೇಳ್ತಾ ಇದ್ದಿದ್ರು. ಅದಕ್ಕೆ ನಮ್ಮ ಒಪ್ಪಿಗೆ ಇದೆ ಸರ್. ನಾನು ಈಗಲೇ ನಿಮ್ಮ ಮಿಲ್ಲಿಗೆ ಮ್ಯಾನೇಜರ್ ಅಂತ ಹೇಳಿ ನನ್ನ ಫ್ರೆಂಡ್ಸ್ಗೆಲ್ಲ ಪಾರ್ಟಿ ಕೊಟ್ಟು ಬಂದಿದ್ದೇನೆ. ಅದಕ್ಕಂತೆ ನಮ್ಮ ತಂದೆಯವರ ಆಶೀರ್ವಾದ ಪಡೆದುಕೊಂಡು ನನ್ನ ಸರ್ಟಿಫಿಕೇಟ್ ಕೂಡ ತಂದಿದ್ದೇನೆ, ತೆಗೆದುಕೊಳ್ಳಿ. ಆಯ್ತಾಯ್ತು, ತೆಗೆದುಕೊಳ್ಳಿ ನಿಮ್ಮ ಆರ್ಡರ್ ಕಾಪಿಯನ್ನು. ಸಂಬಳ ಅಂತೂ ತಿಂಗಳಿಗೆ 10,000 ಕೊಡ್ತಾರ ನೋಡೇ ಹುಡುಗ. ಈ ಫ್ಯಾಕ್ಟ್ರಿ ನನ್ನಲ್ಲಿರುವಾಗ ನನಗೆ ಸಂಬಳದ ಆಸೆನೇ ಇಲ್ಲ. ನಾನು ಹೇಳಿದಂತೆ ನೀನು ನಡೆದರೆ ನನ್ನ ಫ್ಯಾಕ್ಟ್ರಿಗೆ ಅರ್ಧ ಹಾಕುವುದಾರ? ಹೋಗಿ. ಅಷ್ಟೇ ಅಲ್ಲೋ ಹುಡುಗ, ಈ ತಿಮ್ಮಾಪುರದ ನಗರದ ಅರ್ಧ ಆಡಳಿತ ನಿನ್ನ ಕೈ ಸಿಗ್ತೈತ್ಲೇ ಹುಡುಗ. ನಮಸ್ಕಾರ ತನ್ವಿ. ಏನ್ಲಿ ಅದು ವಿಷಯ? ಇವಳನ್ನು ಮದುವೆ ಮಾಡ್ಕೋಬೇಕಂತ ತೀರ್ಮಾನ ಮಾಡಿದ್ದೇನೆ. ಮೊದಲಿಗೆ ಏನಾದರೂ ನಿನ್ನ ಮದುವೆ ಆಗಿದೆಯಾ? ಹಾಗೆ ಸರ್, 4 ಜನ ಮಕ್ಕಳಿದ್ದಾರೆ ಹಾಗೂ ಹೆಂಡತಿ ಕೂಡ ಇದ್ದಾರೆ. ಎಷ್ಟು ಜನ ಮಕ್ಕಳಿದ್ರಿ ಇವನು ಎಂತ ಹುಡುಗನ್ನ ಒಣಸ್ಕೊಂತಿ ಅವನು ಮದುವೆ ಪಾಪ ಯಾತಂಗೇನಿ. ಯಾಕೆಂದ್ರೆ ಇವರನ್ನೇ ಮದುವೆ ಆಗುವಂತ ನಮ್ಮ ತಂದೆಯವರಿಗೆ ಬಲವಂತ ಮಾಡ್ತಾ ಇದ್ದಾರೆ. 2 ಹೆಂಡರನ್ನು ಸರಿಯಾಗಿ ನೋಡಿಕೊಳ್ಳುವ ಯೋಗ್ಯತೆ ನಿನ್ನಲ್ಲಿದೆ ಅಂದರೆ ಬದ್ಮಾಸ್. ಇದೆ. ಒಂದು ವಾರಕ್ಕೆ 7 ದಿನಗಳು 7. ಅದರಲ್ಲಿ 3 ದಿನ ಇವಳ ಹತ್ತಿರ, 3 ದಿನ ಅವಳ ಹತ್ತಿರ ಇರುತ್ತಾನೆ. ಬಾಕಿ 1 ದಿನ ಬಿಡುತ್ತಾನೆ. ಅವಳಿಗೆ ತಂದ ಸೀರೆ ಇವರಿಗೆ ಕೂಡ ತರುತ್ತೇನೆ. ಇದರಲ್ಲೇನಿದೆ ತಪ್ಪು? ಇಬ್ಬರನ್ನು ಸರಿಯಾಗಿ ನೋಡುತ್ತಾನೆ ಅಂದ ಮೇಲೆ ಇವಳನ್ನು ಅವ ಮದುವೆ ಆಗಲಿಕ್ಕೆ ಒಪ್ಪಿಗೆ ಇದೆ ಅಂತೇಳಿ ನಾವೆಲ್ಲರೂ ಕೂಡಿ ಹೇಳುತ್ತೇವೆ. ಎರಡನೇ ಸಂಬಂಧದ ಮದುವೆಗೆ ಅವಕಾಶ ಕೊಡುತ್ತೇನೆ ಹೇಳಿ. ಇಲ್ಲ, ನಾವು ಎರಡನೇ ಸಂಬಂಧದ ಮದುವೆಗೆ ಅವಕಾಶ ಕೊಡುವುದಿಲ್ಲ. ಇದೇ ನಾ ಕೊಡುವ ನಿಮ್ಮ ತೀರ್ಪಿಗೆ ಪ್ರತಿ ತೀರ್ಪು. ಏ ಶಿವರಾಮ, ನಾ ಕೊಟ್ಟ ತೀರ್ಪಿಗೆ ಅವಮಾನ ಮಾಡುವಿಯಾ ಬದ್ಮಾಸ್? ಕೊಡುವುದು ಒಂದೇ ತೀರ್ಪು ಹೇಗೆ? ಇಂಥ ಗುಂಡಗಳ ಮಾತು ಕೊಡುವ ನಿಮ್ಮ ಸಾವಿರ ತೀರ್ಪಿಗೆ ಹೀಗೆ ಉತ್ತರ ಕೊಡ್ತೇನೆ. ಏನೋ ಬಲರಾಮ್, ಅಣ್ಣನಂತೆ ಸಣ್ಣ ಮಾತಲ್ಲಿ ಹೇಳುತ್ತೇನೆ ಕೇಳು. ಈ ಅರುಣಿಗೆ ಮದುವೆ ಆಟ ಹೇಗೆ ಹೊಡಿತಾನೆ ಗೊತ್ತಾ ನಿನಗೆ? ಗೊತ್ತಿಲ್ಲ. ಮಾಡಿಕೊಂಡ ಮಡದಿ 4 ಜನ ಮಕ್ಕಳಿದ್ದ ಹೆಂಡತಿಯನ್ನೇ ಕುಡಿದು ಹೊಡೆದು ಈ ನಾರಿ ತಂದೆಗೆ 20,000 ರೂಪಾಯಿ ಲಂಚ ಕೊಟ್ಟು ಬಲವಂತವಾಗಿ ಮದುವೆ ಆಗಲು ಬಂದಿದ್ದಾನೆ ಈ ಮುಟ್ಟ. ಅದು ಅವನಿಷ್ಟ, ಅದನ್ನು ಕೇಳಲು ನೀನ್ಯಾರು? ಅಣ್ಣನಂತೆ ಮರ್ಯಾದೆ ಕೊಟ್ಟು ಮಾತನಾಡಿದ್ರೆ ನಿನಗೆ ಮರ್ಯಾದೆ ಸಿಗಲ್ಲ. ಮಾಡಿಕೊಂಡ ಮೊದಲೇ ಹೆಂಡತಿ ಒಪ್ಪಿಗೆ ಇಲ್ಲದೆ ಇನ್ನೊಂದು ಮದುವೆ ಅನ್ನೋದು ಕಾನೂನಿಗೆ ಇರುವಂತ. ಮಾಡಿಕೊಂಡ ಮರದಿ ಗಂಡದಂಡ ಬಿಟ್ಟು 7 ವರ್ಷ ನಾಪತ್ತೆಯಾಗಿರ್ಬೇಕು. ಇಲ್ಲ ಮಾಡಿಕೊಂಡ ತಕ್ಷಣ ಜೀರಿ ಹೋಗಿರ್ಬೇಕು. ಇದು ಅಲ್ಲದೆ ಕುಡಿದು ಹೊಡೆದು 4 ಜನ ಮಕ್ಕಳಿದ್ದ ಮಡದಿಯನ್ನೇ ಕೈ ಬಿಟ್ಟು ಈ ನಾರಿಯನ್ನು ಮದುವೆ ಆದರೆ ಇವನಿಗೆ ಕಾನೂನು 7 ವರ್ಷ ಶಿಕ್ಷೆ ಹಾಗೂ ಜೈಲು ಶಿಕ್ಷೆ ವಿಧಿಸುತ್ತದೆ. ಇಂಥದ್ರಲ್ಲಿ ನೀವೆಲ್ಲರೂ ಕೂಡಿ ಮದುವೆ ಮಾಡಲು ಮುಂದೆ ಬಂದರೆ ನಾನೇ ನಿಮ್ಮನ್ನು ಒಬ್ಬೊಬ್ಬರನ್ನು 10 ಕೋಟಿನ ಕಟ್ಟಿ ಹಾಕುತ್ತೇನೆ. ಮಾಡಿಕೊಳ್ಳುವ ಹುಡುಗಿ ಒಪ್ಪಿಗಿದ್ದರೆ ಇದರಲ್ಲಿ ನಿನ್ನದೇನಿದಲೇ ಹಕ್ಕು. ಚೆನ್ನಾಗಿ ದರಿದ್ರನ ಮಕ್ಕಳಿಗೆ ಹೇಳ ಮಾಯಿ ನನ್ನ ಚರಿತ್ರೆ. ಹೌದು
ಶ್ರೀಮಂತರೇ. ನಮ್ಮ ತಂದೆಯವರು ಇವ್ರ ಹತ್ರ 20,000 ಸಾಲವನ್ನೇ ಮಾಡಿದ್ದಾರೆ. ಆ ಸಾಲದ ಪರವಾಗಿ ಇವರನ್ನೇ ಮದುವೆ ಆಗುವಂತ ಒತ್ತಾಯ ಮಾಡ್ತಾ ಇದ್ದಾರೆ. ಈಗ ನನ್ನ ಮಾನವನ್ನು ನೀವೇ ಕಾಪಾಡಬೇಕು. ಸಾಕು ಬೇಕೋ ಪಂಚಾಯತಿ ಪರಮಾತ್ಮರೇ. ಎಣ್ಣೆ ಜಗದ ಕಣ್ಣೆಂಬುದು ಅರಿವು ನಿಮ್ಮೊಬ್ಬರಿಲ್ಲ. ಬಾರಮ್ಮ ಬಾ, ನಿನ್ನ ತಂದೆಯಿಂದ ದೂರಾಗಿ ಬಂದ ಈ ನಿನ್ನ ಜೀವನವನ್ನು ನಾನು ದುಡಿದು ರಕ್ಷಣೆ ಮಾಡ್ತೇನೆ. ನಂತರ ನಿನಗೆ ಒಳ್ಳೆ ವರವನ್ನು ನೋಡಿ ಮದುವೆ ಮಾಡಿಕೊಡ್ತೇನೆ. ಬಾ ನನ್ನೊಂದಿಗೆ. ಬಾಯಿನ ನಾಳೆಗೆ ನಿನ್ನ 4 ಮಕ್ಕಳು ನಿನ್ನ ಹೆಂಡತಿಯನ್ನು ಜೋಪಾನ ಮಾಡದೆ ಹೋದ್ರಿ ನಿನ್ನನ್ನು 10 ನಾಯಿಗೆ ಹಂಚಬೇಕಾಗುತ್ತೆ. ಆಚಾರ ನಿಮ್ಮ ಕಂಕುದಾನ ಕೂಸಿ ನಿಮ್ಮ ಕಣ್ಣಿಗೆ ಡಬ್ಬನಲ್ಲ ಖಾಲಿ ಮುಳು ಚುಚ್ಚಬಹುದ್ರಿ ಅಪ್ಪ. ಇವನ್ನೇ ಹೀಗೆ ಬಿಟ್ಟರೆ ನಿಮ್ಮ ಬಿಸಿನೆಸ್ ಮಣ್ಣು ಸೇರಿಸಿ ಕೊನೆಗೆ ನಿಮ್ಮ ಹೆಣ ಸಹಿತ ಸಿಗದಂಗೆ ಮಾಡ್ತಾನೆ. ಅದಕ್ಕಿಂತ ಮೊದಲು ಇವನ ಕತೆ ಮುಗಿಸಿ ಬಿಡ್ರಿ ಜನರ, ನಮ್ಗೆ ಬಹಳ ಒಳ್ಳೇದಾಕತ್ರಿ ಅಪ್ಪ. ಹೌದು ಎಡವಟ್ಟಿ, ಹೌದು. ನಮ್ಮಣ್ಣ ಇವನನ್ನು ಬೇಡ ಅಂದರೂ ನನಗೆ ಜೋಡು ಮಾಡಿದ್ದಾನೆ. ಈ ಬೆಳ್ಳಿ ಕಾಲಿಗೆ ತೊಡಕಾಗುವ ಮುನ್ನವೇ ಕತ್ತರಿಸಿ ಹಾಕಿಬಿಡಿರಿ. ಆ ಗೋಪುರ ಉಳುವ ಮುನ್ನ ಸಣ್ಣ ವ್ಯಕ್ತಿನ ಕಣ್ಣಿ ಕಾಣದಂತ ಸುಡ್ಗ ನನಗೊಂದು ಕಂಬ, ನಿಮಗ 15 ಕಂಟ್ರಿ ಪಾಕಿಟ್. ಓಡಲೆ ಓಡಲೆ ಓಡಲೆ